ಡೇಟ್ ಆಫ್ ಬರ್ತ್ ಹೇಳಿ. 6/10/92. 6/10/92. ಹುಟ್ಟಿದ ಟೈಮು 3:05 ಮಾರ್ನಿಂಗ್. ಮಾರ್ನಿಂಗ್ 3 ಗಂಟೆ 5 ನಿಮಿಷ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್ ಇದ್ದಾರೆ. ಮಕ್ಕಳಿಲ್ಲ ಮೇಡಮ್, ಅದಕ್ಕೆ ಮಕ್ಕಳಾಗಲ್ಲ. ಹಲೋ ಮೇಡಮ್, ನಮಸ್ತೆ. ಹಾ ನಮಸ್ತೆ ಮೇಡಮ್. ಮೇಡಮ್, ಮಕರ ರಾಶಿ, ಶ್ರವಣ ನಕ್ಷತ್ರ ನಿಮ್ಮದು. ಹಾ ಹೌದು ಮೇಡಮ್. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 4 ವರ್ಷ ಆಗೋಯ್ತು ಮೇಡಮ್. ನೋಡಿ ಮೇಡಮ್, ನಿಮಗೆ 5ನೇ ಮನೇಲಿ ರಾಹು ಇದ್ದಾನೆ. ಅಂದರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಅದೇ ನಿಮ್ಮ ಸಮಸ್ಯೆ ಮಕ್ಕಳಿಲ್ಲ ಅಂತ ಕೇಳ್ಪಟ್ಟೆ. ಸೊ ನಿಮಗೆ ನಡೀತಾ ಇರೋ ಟೈಮ್ ಬಂದು ಇವಾಗ 24ರಿಂದ ಗುರುದಶ ನಡೀತಿದೆ. ಸೊ ನಿಮಗೆ 5ನೇ ಮನೇಲಿ ರಾಹು, ಲಗ್ನಕ್ಕೆ 5ನೇ ಮನೇಲಿ ರಾಹು ಇದ್ದಾರೆ, ರಾಶಿಗೆ 12ನೇ ಮನೇಲಿ ರಾಹು ಇರ್ತಾರೆ. ಸೊ ಹಾಗಾಗಿ ನಿಮಗೆ ನಡೀತಾ ಇರೋ ದಶೆ ಕೂಡ ನೋಡಿ, ಸೂರ್ಯ ಗುರು ಬಂದು ನಿಮಗೆ 2ನೇ ಮನೇಲಿದ್ದಾರೆ. ನಿಮಗೆ ಮಕ್ಕಳು ಅನ್ನೋದಕ್ಕೆ ನಿಮಗೆ ಈ ಟೈಮ್ ಚೆನ್ನಾಗಿದೆ. ನಿಮಗೆ ಮಕ್ಕಳಾಗೋದಕ್ಕೆ 2024 ಮೇಲೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಈಗ ಪ್ರೆಸೆಂಟ್ ಇವಾಗ ನಿಮಗೆ ಟೈಮು ತುಂಬ ಚೆನ್ನಾಗಿದೆ. ಸೊ ನೀವು ಒಂದು 2 ಬ್ರೇಸ್ಲೆಟ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ, ನೀವು ಮತ್ತು ನಿಮ್ಮ ಹಸ್ಬೆಂಡ್ ಯೂಸ್ ಮಾಡಿ. ಖಂಡಿತ ನಿಮಗೆ ಮಕ್ಕಳಾಗತ್ತೆ. ನೀವು ಏನು ದೇವಸ್ಥಾನ, ಡಾಕ್ಟ್ರು ಎಲ್ಲೆಲ್ಲ ಹೋಗಿ ಬಂದಿದ್ರು ಪರವಾಗಿಲ್ಲ, ಆದರೆ ನಾನು ಕೊಡೋ 2 ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ. ಖಂಡಿತ ನಿಮಗೆ ಒಂದು 3 to 4 ಮಂತ್ಸ್ ಒಳಗಡೆ ನಿಮಗೆ ರಿಸಲ್ಟ್ ಸಿಕ್ಕತ್ತೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್, ಏನು ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹರೀಶ್ ಕೃಷ್ಣ ಅಂತ, ಮದುವೆ ಫಿಕ್ಸ್ ಆಗಿಲ್ಲ ಇನ್ನ ಅವನಿಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 29/3/1996. 29/3/96. 1996. ಶುಕ್ರವಾರ 3:45. ಯಾವಾಗ? ಮಧ್ಯಾಹ್ನನ, ರಾತ್ರಿ, ಸಂಜೆ, ಬೆಳಗ್ಗೆನಾ? ಮಧ್ಯಾಹ್ನ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್ ಇದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಮೇಡಮ್ ಹರೀಶ್ ಕೃಷ್ಣ ಅಂತ. ಹಾಂ ಸರ್, ಅವನ ಮದುವೆ ಪುಷ್ಯ ನಕ್ಷತ್ರ, ಕಟಕ ರಾಶಿ. ಸರ್ ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಾ ಮದುವೆಗೆ? ಮದುವೆಗೆ 1 ವರ್ಷದಿಂದ ನೋಡ್ತಾ ಇದ್ದೀರಿ ಮೇಡಮ್. ನೋಡಿ ಸರ್, ಇವಾಗ ಕೇತು ದಶೆ ನಡೀತಿದೆ. ಸರ್, ಇವರು ನಿಮ್ಮ ಮನೇಲಿ ಯಾವ್ದಾದ್ರು ಕೋರ್ಟು ಕೇಸು ಕಂಪ್ಲೇಂಟು ಏನಾದರೂ ಇದೆಯಾ? ಮತ್ತೆ ನಿಮ್ಮ ಮನೇಲಿ ಏನು ಇಲ್ವಾ? ಇವ್ರು ಏನು ಕೆಲಸ ಮಾಡ್ತಿದ್ದಾರೆ? ಇವನು ಡಿಸೈನ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದಾಗಿದ್ದಾನೆ ಮೇಡಮ್. ಹೌದಾ? ನೋಡಿ ಸರ್, ಇವ್ರಿಗೆ 8ನೇ ಮನೇಲಿ ಶನಿ, ಕೇತು ಮತ್ತು ಸೂರ್ಯ, ಬುಧ, ಕುಜ ಇಷ್ಟು ಗ್ರಹಗಳು, 3-5 ಗ್ರಹಗಳಿದ್ದಾವೆ. ಅದು 8ನೇ ಮನೇಲಿರೋದು ತುಂಬ ಬಹಳಷ್ಟು ಡೇಂಜರ್ ಅಂತ ಹೇಳ್ಬೋದು. ಮತ್ತು ಇವ್ರ ಮನೇಲಿ ಯಾರಿಗಾದ್ರೂ ಕಾಯಿಲೆ ಇರುತ್ತೆ, ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ತೊಂದರೆ ಆಗಿರ್ಬೋದು, ಇಲ್ಲ ಅಂದರೂ ಕೂಡ ಅದು ಅಟ್ಯಾಕ್ ಆಗೇ ಆಗತ್ತೆ. ಈ ಕೇತು ದಶೆ ನಡೀತಾ ಇದೆ ಇವಾಗ 2021ರಿಂದ. ಈ ಥರ ಕಾಯಿಲೆ ಯಾರಿಗಾದ್ರೂ ಬರ್ಬೋದು ಇವ್ರ ಮನೇಲಿ. ಯಾಕಂದರೆ ಅವ್ರಿಗೆ 4ನೇ ಮನೆ ಅಧಿಪತಿ ಕುಜ ಕೂಡ ಅಲ್ಲೇ ಇರೋದ್ರಿಂದ ಅವ್ರ ತಾಯಿಗಾಗಿರ್ಬೋದು ಅಥವಾ ಅವ್ರ ತಂದೆಗಾಗಿರ್ಬೋದು ಯಾರಿಗಾದ್ರೂ ಈ ಒಂದು ತೊಂದರೆ ಕಾಣಿಸುತ್ತೆ ಅಂತ ಹೇಳುತ್ತೆ. ಜೊತೆಗೆ ಇವ್ರಿಗೆ ಮದುವೆ ಅಂತ ಬಂದಾಗ ನೋಡಿ, ಸಪ್ತಮಾಧಿಪತಿ ಶನಿ ಕೂಡ ಅಷ್ಟಮಕ್ಕೆ ಹೋಗಿರೋದ್ರಿಂದ ಖಂಡಿತ ಇವರು ಪರಿಹಾರ ಮಾಡ್ಕೊಳ್ಳೇಬೇಕು. 1 ಗ್ರಹ ಕೆಟ್ಟಿಲ್ಲ ಸರ್ ಇವ್ರಿಗೆ, ಸತತ ಇರೋ 5 ಗ್ರಹಗಳು ಇವ್ರಿಗೆ ಕೆಟ್ಬಿಟ್ಟಿದೆ. 5ರಲ್ಲಿ 6ನೇ ಗ್ರಹ, ಲಗ್ನಕ್ಕೆ 12ನೇ ಮನೇಲಿ ಚಂದ್ರ, 6 ಗ್ರಹಗಳು ಕೆಟ್ಟಿದೆ. ಇನ್ನಿರೋದು 3 ಗ್ರಹ. ಆ 3 ಗ್ರಹನ ನೋಡಿ ಇವರು ಇದನ್ನು ಮಾಡ್ಕೋಬೇಕು, ಪರಿಹಾರ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಭಾಳಷ್ಟು ತೊಂದರೆ ಇವ್ರ ಲೈಫಲ್ಲಿ. ಕಂಪ್ಲೇಂಟು, ಕೋರ್ಟು, ಕೇಸು ಇವೆಲ್ಲವೂ ಆಗ್ತಾ ಹೋಗುತ್ತೆ. ಹಾಗಾಗಿ ಇವ್ರ ಜಾತಕನ ಖಂಡಿತ ಹೇಳ್ತೀನಿ, ಆನ್ಲೈನ್ಗೆ ಕರೆ ಮಾಡಿ, ಅವರೆಲ್ಲೇ ಇದ್ದರೂ ಅವ್ರನ್ನ ಸ್ವಲ್ಪ ಅವ್ರ ಜಾತಕನ ತಿಳ್ಕೊಳ್ಳೋಕೆ ಹೇಳಿ, ಪರಿಹಾರ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಅವ್ರಿಗೂ ಬಹಳಷ್ಟು ತೊಂದರೆ ಆಗುತ್ತೆ.